ನೋಡಿ, ಮೆಂಟಲ್ ಎಬಿಲಿಟಿ ಟೆಸ್ಟಲ್ಲಿ ಇನ್ಕಂಪ್ಲೀಟ್ ಫಿಗರ್ಸು ಸಹ ಒಂದು ಟೈಪು. ಇದರಲ್ಲೂ ಸಹ ನಮಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಇರುತ್ತೆ. ಇನ್ಕಂಪ್ಲೀಟ್ ಫಿಗರಲ್ಲಿ ಫಸ್ಟ್ ಟೈಪ್ ಕ್ವಶನ್ಸ್ ಇದು. ಇನ್ಕಂಪ್ಲೀಟ್ ಫಿಗರ್ ಬೇರೆ ಥರನೂ ಬರುತ್ತೆ, ಬಟ್ ಇದು ಫಸ್ಟ್ ಟೈಪ್ ಕ್ವಶನ್ಸು. ಯಾವ ಥರ ಇರುತ್ತೆ ಅಂತ ಸಾಲ್ವ್ ಮಾಡೋಣ. ನೋಡಿ, ಇದು ಪ್ರಾಬ್ಲಮ್ ಫಿಗರು ಲೆಫ್ಟ್ ಸೈಡ್ ಇರುತ್ತೆ, ಆನ್ಸರ್ ಫಿಗರ್ ಇರುತ್ತೆ, ABCD ಆಪ್ಷನ್ ಇರುತ್ತೆ. ಸೊ ಇಲ್ಲಿ 1 2 3 ಪಾರ್ಟ್ಸ್ ಮಾತ್ರ ಅವರು ಕೊಟ್ಟಿರ್ತಾರೆ. ಒಂದು ಪಾರ್ಟನ್ನು ನಮಗೆ ಖಾಲಿ ಕೊಟ್ಟಿರ್ತಾರೆ. ಸೊ ಆ ಖಾಲಿ ಇರೋ ಪಾರ್ಟನ್ನು ನಾವು ಫಿಲ್ ಮಾಡಿ ಯಾವುದಿದೆ ಅಂತಂದ್ಬಿಟ್ಟು ನಾವು ಗೆಸ್ ಮಾಡಬೇಕು. ಸೊ ಈ ಥರ ಫಿಗರ್ಸಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಪೆನ್ಸಿಲ್ ಇಟ್ಕೊಂಡಿರಬೇಕು. ಪೆನ್ಸಿಲ್ ಇಟ್ಕೊಂಡು ಆ ಇನ್ಕಂಪ್ಲೀಟ್ ಫಿಗರ್ನ ನಾವು ಡ್ರಾ ಮಾಡಿಬಿಡಬೇಕು ಡೈರೆಕ್ಟಾಗಿ. ನೋಡಿ, ಇಲ್ಲಿ ಕೆಳಗಡೆ 2 ಪಾರ್ಟ್ಸಲ್ಲೂ ಇದು ಹೆಂಗಿದೆಯೋ ಇದು ಹಾಗೆ ಇದೆ. ಇಲ್ಲೊಂದು ದೊಡ್ಡ ಥರ ಪ್ಲಸ್ ಒಂದಿದೆ, ಇದೊಂದು ಥಿನ್ ಲೈನ್ ಒಂದು ಕೊಟ್ಟಿದ್ದಾರೆ. ಇಲ್ಲೂ ಪ್ಲಸ್ ಶೇಪ್ ಇದೆ, ಇಲ್ಲೊಂದು ಥಿನ್ ಲೈನ್ ಕೊಟ್ಟಿದ್ದಾರೆ. ಕೆಳಗಡೆ ಲೆಫ್ಟ್ ಸೈಡ್ ಹೆಂಗಿದೆಯೋ ಪಾರ್ಟು, ರೈಟ್ ಸೈಡು ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ನಮ್ಗೆ ಇದರಿಂದ ಅರ್ಥ ಆಗೋದೇನೆಂದರೆ, ಇಲ್ಲಿರೋ ಪಾರ್ಟನ್ನ ಇಲ್ಲೂ ಕರೆಕ್ಟಾಗಿ ಅದೇ ಥರ ಬರೆದ್ರೆ ಅದು ಕಂಪ್ಲೀಟ್ ಫಿಗರ್ ಆಗುತ್ತೆ. ಕೆಳಗಡೆ ಸೇಮ್ ಇದ್ದಾಗ ಮೇಲೇನು ಸೇಮ್ ಇರಬೇಕು, ಅದನ್ನು ನಾವು ತಿಳ್ಕೊಬೇಕು. ಮೇಲೆ ಸೇಮ್ ಇರಬೇಕು ಅಂದರೆ ನಾವು ಅದೇ ಥರ ಡ್ರಾ ಮಾಡೋಣ. ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆ ಲೈನು, ದಪ್ಪದು ಲೈನ್ ಕನೆಕ್ಟ್ ಆಗಿದೆ. ಈ ಥರ ಒಂದು ದಪ್ಪದೊಂದು ಲೈನು, ಆಮೇಲೆ ಇಲ್ಲಿಂದ ಒಂದು ಸಣ್ಣ ಲೈನು ಹೋಗಿದೆ. ಇದು ಹೆಂಗಿದೆಯೋ ಅದೇ ಥರ ಇದೆ. ಕೆಳಗಡೆ ಸೇಮ್ ಇದ್ದಾಗ ಮೇಲೇನೂ ಸೇಮ್ ಇರಬೇಕು. ಈ ಲೈನು ಉದ್ದ ಬಂದಿದೆ, ಇಲ್ಲಿ ಈ ಲೈನು ನಾವು ಉದ್ದ ಮಾಡಬೇಕು. ಇಲ್ಲಿ ಸಣ್ಣಗಿರೋ ಲೈನು ಉದ್ದ ಮಾಡಿದ್ದಾರೆ, ಇಲ್ಲೂ ನಾವು ಸಣ್ಣಗಿರೋ ಲೈನ್ ಉದ್ದ ಮಾಡಬೇಕು. ಇವಾಗ ಕಂಪ್ಲೀಟ್ ಫಿಗರ್ ಆಯಿತು. ಇವಾಗ ನಾವು ಆಪ್ಷನ್ ಹೆಂಗೆ ಹುಡುಕ್ಬೇಕು ಅಂದರೆ, ಈ 3 ಪಾರ್ಟ್ಸ್ನು ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಕ್ಲೋಸ್ ಮಾಡ್ಕೊಂಡಾಗ ನಮ್ಗೆ ಯಾವ್ದು ಕಾಣಿಸ್ತಾ ಇದೆ, ಯಾವ ಆಪ್ಷನ್ ಕಾಣಿಸ್ತಾ ಇದೆ? ನೋಡಿ, C ಆಪ್ಷನ್ ಕಾಣಿಸ್ತಾ ಇದೆ. C ಕರೆಕ್ಟ್ ಆಪ್ಷನ್ ಆಯಿತು. ಆ ಥರ ನಾವು ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಆಪ್ಷನ್ ಯಾವುದಿದೆಯೋ ಅದನ್ನು ಹುಡುಕ್ಬೇಕಾಗತ್ತೆ. ಫಸ್ಟ್ ಒಂತಿಗೆ C ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ಮು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪ್ರಾಬ್ಲಮ್ ಫಿಗರಲ್ಲಿ ನೋಡಿ 4 ಬಾಕ್ಸಸ್ ಇದೆ, ಇಲ್ಲಿ ಜಾಗ ಖಾಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಫಿಗರ್ ಬರುತ್ತೆ ಅಂತ ನಾವು ಹುಡುಕ್ಬೇಕು, ಯಾವ ಆಪ್ಷನಲ್ಲಿದೆ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಆಪೋಸಿಟ್ಟು ಡೈಮಂಡ್ ಶೇಪ್ ಕೊಟ್ಟಿದ್ದಾರೆ. ಡೈಮಂಡ್ ಶೇಪು ಇಲ್ಲೂ ಡೈಮಂಡ್ ಶೇಪು, ಇಲ್ಲೂ ಡೈಮಂಡ್ ಶೇಪು, ಆಪೋಸಿಟಲ್ಲಿ ಡೈಮಂಡ್ ಶೇಪ್ ಏನೋ ಇದೆ. ಬಟ್ ಲೈನ್ಸ್ ನೋಡಿ, ಈ ಕಡೆ ಸ್ಲ್ಯಾಂಟಿಂಗು 2 ಲೈನ್ಸ್ ಕೊಟ್ಟಿದ್ದಾರೆ ಈ ಕಡೆಗೆ. ಇಲ್ಲಿ ನೋಡಿ, ಈ ಕಡೆಗೆ ತಿರುಗಿಸಿದ್ದಾರೆ ಲೈನು, ರೈಟ್ ಸೈಡಿಗೆ ತಿರುಗಿಸಿದ್ದಾರೆ ಒಂದು ಲೈನು, ಈ ಕಡೆ ಲೆಫ್ಟ್ ಸೈಡ್ಗೆ 2 ಲೈನ್ಸ್ ಕೊಟ್ಟಿದ್ದಾರೆ ಡೈಮಂಡ್ ಶೇಪು. ಸೊ ನಾವು ಅದನ್ನೇ ಸೇಮ್ ಅಪ್ಲಿಕಬಲ್ ಮಾಡಬೇಕು. ನಮಗೆ ಆಪೋಸಿಟ್ ಇಲ್ಲಿ ಡೈಮಂಡ್ ಶೇಪ್ ಇದ್ದರೆ ನಾವು ಆಪೋಸಿಟ್ಟು ಸರ್ಕಲ್ ಬರಿಬೇಕಾಗುತ್ತೆ. ಆಪೋಸಿಟ್ ಈಕ್ವಲ್ ಅಂತ ಅರ್ಥ ಆಯಿತು ನಮಗಿವಾಗ. ಇಲ್ಲೂ ಡೈಮಂಡು. ಸೊ ನೋಡಿ, ಇಲ್ಲಿ ಸರ್ಕಲ್ಲು ಮತ್ತು ಈ ಕಡೆ ನಾವು ಸರ್ಕಲ್ ಬರೆದ್ವಿ. ಇವಾಗ ನೋಡಿ ಲೈನ್ಸು, ಇಲ್ಲಿ ಸರ್ಕಲ್ಗೆ ಮತ್ತು ಡೈಮಂಡ್ಗೆ ರೈಟ್ ಸೈಡಿಗೆ ಸ್ಲ್ಯಾಂಟಿಂಗ್ ಲೈನ್ ಒಂದೊಂದು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡೈಮಂಡ್ ಶೇಪ್ಗೆ ಲೆಫ್ಟ್ ಸೈಡ್ಗೆ ಸ್ಲ್ಯಾಂಟಿಂಗ್ ಲೈನ್ 2 ಕೊಟ್ಟಿದ್ದಾರೆ. ಸೊ ನಾವು ಸರ್ಕಲ್ಗೆ ಲೆಫ್ಟ್ ಸೈಡ್ಗೆ ಸ್ಲ್ಯಾಂಟಿಂಗ್ ಲೈನ್ನ 2 ಹಾಕ್ಕೋಬೇಕು. ಆವಾಗ ಫಿಗರ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಆಪೋಸಿಟ್ ಈಕ್ವಲ್ ಆಗಿದೆ ಅಂತ ಅರ್ಥ ಆಯಿತು. ಸೊ ಸೆಕೆಂಡ್ ಒಂತಿಗೆ ಇಲ್ಲಿ ಸರ್ಕಲ್ ಬಂದಿರಬೇಕು, ಲೆಫ್ಟ್ ಸೈಡ್ಗೆ ಹೋಗ್ತಾ ಇರೋವಂಥ 2 ಸ್ಲ್ಯಾಂಟಿಂಗ್ ಲೈನ್ಸ್ ಇರಬೇಕು. ಯಾವ ಆಪ್ಷನಲ್ಲಿದೆ? B ಆಪ್ಷನಲ್ಲಿದೆ. ನೋಡಿ, ಇಲ್ಲೂ ಸರ್ಕಲ್ ಇದೆ, ರೈಟ್ ಸೈಡ್ಗೆ ಹೋಗ್ತದೆ ಸ್ಲ್ಯಾಂಟಿಂಗ್ ಲೈನ್, ಇದನ್ನು ಚೂಸ್ ಮಾಡಬಾರ್ದು. ಸೊ ಇದನ್ನು ಚೂಸ್ ಮಾಡಬೇಕು. ಸೆಕೆಂಡ್ ಒಂತಿಗೆ B ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಬಂತು ನೋಡೋಣ. ನೋಡಿ, ಇಲ್ಲಿ ಆಪೋಸಿಟೇ ಚೆಕ್ ಮಾಡೋಣ. 2 ಆ್ಯರೋಸು ಕೆಳಗಡೆ ಬರ್ತಾ ಇದೆ, ಇಲ್ಲಿ 2 ಆ್ಯರೋಸು ಮೇಲೆ ಹೋಗ್ತಾ ಇದೆ. ಆಪೋಸಿಟ್ ಡೈರೆಕ್ಷನ್ ಆಯಿತು 2 ಆ್ಯರೋಸ್ದು. ಇಲ್ಲಿ ಸಿಂಗಲ್ ಆ್ಯರೋ ಇದೆ ನೋಡಿ, ಇಲ್ಲಿ ಮೇಲೆ ಹೋಗ್ತಾ ಇದೆ, ಇಲ್ಲಿ ಕೆಳಗಡೆ ಬರ್ತಾ ಇದೆ. ಸೊ ಡೈರೆಕ್ಷನ್ಸು ಫುಲ್ ಆಪೋಸಿಟು. ಇಲ್ಲಿ ಮೇಲೆ ಹೋಗ್ತಾ ಇರೋದು ಇಲ್ಲಿ ಕೆಳಗಡೆ ಬರ್ತಾ ಇದೆ, ಇಲ್ಲಿ ಕೆಳಗೆ ಬರ್ತಾ ಇರೋರು ಇಲ್ಲಿ ನೋಡಿದ್ರೆ ಮೇಲೆ ಹೋಗ್ತಾ ಇದೆ. ಸೊ ಫುಲ್ ಕಂಪ್ಲೀಟಾಗಿ ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಂಡಿದೆ ಆ್ಯರೋಸು. ಸೊ ನಾವು ನಮ್ಮ ಇನ್ಕಂಪ್ಲೀಟ್ ಫಿಗರ್ನ ಫಿನಿಷ್ ಮಾಡಬೇಕು ಅಂದರೆ ಸೇಮ್ ನಾವು ಅದನ್ನೇ ಮಾಡಬೇಕು. ಇಲ್ಲಿ ನೋಡಿ, ರೈಟ್ ಸೈಡ್ ಹೋಗ್ತಾ ಇರೋ ಆ್ಯರೋಸು ಲೆಫ್ಟ್ ಸೈಡ್ ಹೋಗ್ತಾ ಇರುತ್ತೆ, ನಾವು ಡೈರೆಕ್ಷನನ್ನು ಚೇಂಜ್ ಮಾಡಬೇಕು. ಇಲ್ಲಿ ಲೆಫ್ಟ್ ಸೈಡ್ ಹೋಗ್ತಾ ಇರೋ ಆ್ಯರೋ ರೈಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನಾವು ಅವ್ರು ಹೆಂಗೆ ಚೇಂಜ್ ಮಾಡಿದಾರೋ ನಾವು ಅದೇ ಥರ ಆಪೋಸಿಟಲ್ಲಿ ಡೈರೆಕ್ಷನ್ಸ್ನ ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ನೋಡಿ, 2 ಲೆಫ್ಟ್ ಸೈಡ್ ಹೋಗ್ತಾ ಇರೋದು, 1 ರೈಟ್ ಸೈಡ್ ಹೋಗ್ತಾ ಇರೋ ಆ್ಯರೋ. ಇದರಲ್ಲಿ ಇಲ್ಲ. ಡಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾವು ಬರೆದಿರೋದು ಆಪ್ಷನ್ ಎಲ್ಲಿದೆ? ಡಿ ಯಲ್ಲಿದೆ.
ಸೊ ಥರ್ಡ್ ಮಂತ್ಗೆ ಡಿ ಕರೆಕ್ಟ್ ಆಯಿತು. ನೆಕ್ಸ್ಟ್ ಫೋರ್ತ್ ಮಂತ್ ನೋಡಿ, ಇಲ್ಲಿ ಖಾಲಿ ಕೊಟ್ಟಿದ್ದಾರೆ, ಇನ್ಕಂಪ್ಲೀಟ್ ಕೊಟ್ಟಿದ್ದಾರೆ. ಫಸ್ಟ್ ಇವೆರಡಕ್ಕೂ ಲಿಂಕನ್ನು ತಿಳ್ಕೊಂಬಿಡೋಣ ನಾವು, ಆವಾಗ ಇವೆರಡಕ್ಕೂ ನಮಗೆ ಲಿಂಕ್ ಗೊತ್ತಾಗುತ್ತೆ. ಇವೆರಡಕ್ಕೂ ತಿಳ್ಕೊಳ್ಳೋಣ, ಇವೆರಡಕ್ಕೂ ಗೊತ್ತಾಗುತ್ತೆ. ನೋಡಿ ಇವೆರಡಕ್ಕೂ ಏನು ಕೊಟ್ಟಿದ್ದಾರೆ ಲಿಂಕು ಅಂತಂದರೆ, ನೋಡಿ ಇಲ್ಲಿ ಇಂಟು ಸರ್ಕಲ್ ಇಂಟು ಸರ್ಕಲ್ ಇಂಟು, ಇಲ್ಲಿ ಇಂಟು ಸರ್ಕಲ್ ಇಂಟು ಸರ್ಕಲ್ ಇಂಟು, ಈ 4 ಸೈಡ್ಸೂ ಕೊಟ್ಟಿದ್ದಾರೆ. ಒಂದು ಇಂಟು ಒಂದು ಸರ್ಕಲ್ ಅನ್ನೋ ಥರ ಕೊಟ್ಟಿದ್ದಾರೆ. ಅದರ ಕೆಳಗೆ ಏನು ಮಾಡಿದ್ದಾರೆ ಅಂದರೆ, ಇಂಟು ಇರೋ ಕಡೆ ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ಇರೋ ಕಡೆ ಇಂಟು ಕೊಟ್ಟಿದ್ದಾರೆ. ಇಲ್ಲಿ ಇಂಟು ಇರೋ ಕಡೆ ಸರ್ಕಲ್ ಕೊಟ್ಟಿದ್ದಾರೆ. ಇಂಟು ಇರೋ ಕಡೆ ಎಲ್ಲ ಕಡೆ ಸರ್ಕಲ್ ಮಾಡಿದ್ದಾರೆ. ನೋಡಿ ಇಲ್ಲೆರಡು ಇಂಟು ಇದೆ, 2 ಸರ್ಕಲ್ ಮಾಡಿದ್ದಾರೆ. ಇಲ್ಲೆರಡು ಇಂಟು ಇದೆ, ಇಲ್ಲೆರಡು ಸರ್ಕಲ್ ಮಾಡಿದ್ದಾರೆ. ಇಲ್ಲೆರಡು ಇಂಟು ಇದೆ, ಇಲ್ಲೆರಡು ಸರ್ಕಲ್ ಮಾಡಿದ್ದಾರೆ. ಸೊ ಇಲ್ಲಿ ಸರ್ಕಲ್ ಇರೋ ಕಡೆ ನೋಡಿ ಇಂಟು ಮಾಡಿದ್ದಾರೆ. ಇಲ್ಲಿ 4 ಸರ್ಕಲ್ಸ್ ಇದೆ, ಅದೇ ಪ್ಲೇಸಲ್ಲಿ ಇಂಟು ಮಾಡಿದ್ದಾರೆ. ಸೊ ಎಕ್ಸ್ಚೇಂಜ್ ಮಾಡಿದ್ದಾರೆ ಪ್ಲೇಸಸ್, ಇಂಟೂನ ಮತ್ತು ಸರ್ಕಲ್ನ. ನಾವೇನು ಮಾಡಬೇಕು, ಇಲ್ಲಿ ಇಂಟು ಇರೋ ಕಡೆ ಎಲ್ಲ ಸರ್ಕಲ್ಸ್ ಕೊಟ್ಟಿದ್ದಾರೆ, ನಮಗೆ ನೋಡಿದ್ರೆ ಎಲ್ಲ ಇಂಟೂನೇ ಇದೆ. ಸೊ ನಾವೇನು ಮಾಡಬೇಕು, ಎಲ್ಲ ಸರ್ಕಲ್ಸ್ನ ಚೂಸ್ ಮಾಡಬೇಕು. ಇಂಟು ಇರೋ ಕಡೆ ಎಲ್ಲ ಸರ್ಕಲ್ಸ್ ಬಂದಿದೆ ಅಂದಮೇಲೆ ನಮಗಿರೋದೆಲ್ಲ ಇಂಟೂನೇ, ಸೊ ನಮಗೆಲ್ಲ ಸರ್ಕಲ್ಸೇ ಬರುತ್ತೆ. ಸೊ ಇಂಟು ಇರೋ ಕಡೆ ಎಲ್ಲ ಸರ್ಕಲ್ಸ್ ಬಂತು. ಸೊ ಯಾವ ಆಪ್ಷನ್ ಆಗುತ್ತೆ, ಎ ಆಪ್ಷನ್ ಆಗುತ್ತೆ. ಫೋರ್ತ್ ಮಂತ್ಗೆ ಎ ಕರೆಕ್ಟ್. ನೆಕ್ಸ್ಟ್ ಫಿಫ್ತ್ ಮಂತ್ ನೋಡೋಣ. ಫಿಫ್ತ್ ಮಂತ್ಗೆ ನೋಡಿ ಇಲ್ಲಿ ಖಾಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ. ಶಾರ್ಪ್ ಎಡ್ಜು ಈ ಕಡೆ ಇದೆ, ಈ 2 ಎಡ್ಜಸ್ಸು ಆ ಕಡೆ ಈ ಕಡೆ ಬಂದಿದೆ. ನಾವು ಅದೇ ಥರ ಮಾಡ್ಕೋಬೇಕು. ಶಾರ್ಪ್ ಎಡ್ಜ್ ಇಲ್ಲಿ ಬರಬೇಕು, 2 ಎಡ್ಜಸ್ಸು ಈ ಕಡೆ ಆ ಕಡೆ ಬರೋಂಗೆ ಅದು ಕರೆಕ್ಟಾಗಿ ಇದು ಹೆಂಗಿದೆಯೋ ಹಾಗೆ ಟ್ರಯಾಂಗಲ್ನ ಡ್ರಾ ಮಾಡ್ಕೋಬೇಕು. ಆಮೇಲೆ ಎಲ್ಲ ಕಡೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಕೊಟ್ಟಿದ್ದಾರೆ ಎಲ್ಲ ಮೂಲೆಯಲ್ಲೂ. ನಾವು ಈ ಮೂಲೆಯಲ್ಲಿ ರೆಕ್ಟ್ಯಾಂಗಲ್ ಶೇಪ್ನ ಡ್ರಾ ಮಾಡ್ಕೋಬೇಕು. ಆಮೇಲೆ ಆನ್ಸರ್ ಗೊತ್ತಾಗಬೇಕು ನಮ್ಗೆ ಯಾವುದು ಅಂದರೆ, ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಬಿಡ್ಬೇಕು. 3 ಕ್ಲೋಸ್ ಮಾಡಿದಾಗ ಆನ್ಸರ್ ಫಿಗರ್ ಮಾತ್ರ ನಾವು ಡ್ರಾ ಮಾಡಿರೋದು ಕಾಣಿಸುತ್ತೆ. ನಾವು ಡ್ರಾ ಮಾಡಿರೋದು ಯಾವ ಫಿಗರಲ್ಲಿದೆ, ಸಿ ಫಿಗರಲ್ಲಿದೆ. ಎ ಅಲ್ಲಿಲ್ಲ, ಬಿ ಅಲ್ಲಿಲ್ಲ, ಡಿ ಅಲ್ಲಿಲ್ಲ. ಗಮನಿಸ್ಬೋದು, ನಾನು ಡ್ರಾ ಮಾಡಿರೋ ಥರನೇ ಸೇಮ್ ಆ್ಯಸ್ ಇಟ್ ಈಸ್ ಸಿ ಅಲ್ಲಿದೆ. ಸೊ ಫಿಫ್ತ್ ಮಂತ್ಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಮಂತು, ಇದು ಅಷ್ಟೇ ಈ ಥರ ಫಿಗರ್ನ ಡ್ರಾ ಮಾಡಿಬಿಡ್ಬೇಕು. ಕಟ್ಟಾಗಿದೆ ನೋಡಿ ಇಲ್ಲಿ ಫಿಗರು, ಇದಿಷ್ಟು ಇಲ್ಲಿ ಮಾತ್ರ ಎರೇಸ್ ಮಾಡ್ದಂಗಿದೆ. ಸೊ ನಾವು ಕಂಪ್ಲೀಟ್ ಮಾಡೋಣ. ನೋಡಿ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸ್ಮಾಲ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನು ಚಿಕ್ಕ ಬಾಕ್ಸ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೂಲೆಯಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನು ಡ್ರಾ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮೂಲೆಯಲ್ಲಿ ಒಂದು ಎಲ್ಲದಕ್ಕೂ ಸ್ಲ್ಯಾಂಟಿಂಗ್ ಲೈನ್ಸ್ ಕೊಟ್ಟಿದ್ದಾರೆ, ನಾನು ಸ್ಲ್ಯಾಂಟಿಂಗ್ ಲೈನ್ ಹಾಕ್ತಾಯಿದ್ದೀನಿ. ನೋಡಿ ನಾನು ಈ ಥರ ಡ್ರಾ ಮಾಡಿದ ತಕ್ಷಣ ಫಿಗರ್ ಕಂಪ್ಲೀಟ್ ಆಗೋಯ್ತು. ಇದೇ ಆಪ್ಷನು ಅಂತ ಹೆಂಗೆ ಗೊತ್ತಾಗಬೇಕು ನಮಗೆ? ಸೊ ನಾವು ಇಲ್ಲಿ ಈ ಥರ ಕ್ಲೋಸ್ ಮಾಡಿ ಇಟ್ಕೊಬಿಡ್ಬೇಕು. ಕ್ಲೋಸ್ ಮಾಡಿ ಇಟ್ಕೊಂಡಾಗ ಯಾವ ಆಪ್ಷನ್ ಕಾಣಿಸುತ್ತೆ ನೋಡಿ, ನಾವು ಡ್ರಾ ಮಾಡಿರೋ ಥರನೇ ಕಾಣಿಸುತ್ತೆ. ಎ ಆಪ್ಷನ್ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲಿ ಕಾಣಿಸ್ತದೆ ನೋಡಿ. ನಾನು ಯಾವ ಥರ ಡ್ರಾ ಮಾಡಿದ್ದೀನೋ ಅದೇ ಇದೆ ಡಿ ಆಪ್ಷನಲ್ಲಿ. ಸೊ ಸಿಕ್ಸ್ತ್ ಮಂತ್ಗೆ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಮಂತ್ ನೋಡೋಣ. ಇಲ್ಲಿ ಹೆಂಗಿದೆಯೋ ಈ ಬಾಕ್ಸಲ್ಲೂ ಅದೇ ಥರ ಇದೆ, ಈ ಬಾಕ್ಸಲ್ಲೂ ಅದೇ ಥರ ಎಕ್ಸಾಕ್ಟ್ ಆಗಿದೆ. ಸೊ 3 ಬಾಕ್ಸಲ್ಲೂ ಸೇಮ್ 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 ಶೇಪ್ಸ್ನ ಕೊಟ್ಟಿದ್ದಾರೆ. ಸೊ ನಾವು ಅದೇ ಥರ ಶೇಪ್ನ ಇಲ್ಲಿ ಡ್ರಾ ಮಾಡಿಬಿಟ್ರೆ ಆಗೋಯ್ತು. ಡ್ರಾ ಆದರೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಾದರೂ ಹುಡುಕ್ಬೋದು. ನೋಡಿ ಇಲ್ಲಿ ಒಂದು ಸರ್ಕಲ್ಲು ಸ್ಲ್ಯಾಂಟಿಂಗ್ ಲೈನು, ಸರ್ಕಲ್ಲು ಇಂಟು ಸರ್ಕಲ್ಲು ಸ್ಲ್ಯಾಂಟಿಂಗ್ ಲೈನು. ಯಾವ ಆಪ್ಷನಲ್ಲಿದೆ? ಎ ಆಪ್ಷನಲ್ಲೇ ಕಾಣಿಸ್ತಾ ಇದೆ ನೋಡಿ. ಇದನ್ನು ತಗೊಂಡೋಗಿ ಇಲ್ಲಿ ಜೋಡಿಸ್ಬಿಟ್ರೆ ಫಿಗರು ಕಂಪ್ಲೀಟ್ ಆಗುತ್ತೆ. ಸೆವೆಂತ್ ಮಂತ್ಗೆ ಇನ್ಯಾವುದು ಕರೆಕ್ಟ್ ಆಗೋದಿಲ್ಲ. ಸೊ ಎಲ್ಲ ಪಾರ್ಟ್ಸಲ್ಲೂ ಯಾವ ಥರ ಇದೆಯೋ ಅದೇ ಥರ ಇರೋ ಫಿಗರ್ನ ಹುಡುಕಬೇಕು ನಾವು. ಸೆವೆಂತ್ ಮಂತ್ಗೆ ಎ ಕರೆಕ್ಟ್ ಆಯಿತು. ನೆಕ್ಸ್ಟ್ ಏಯ್ತ್ ಮಂತ್ ನೋಡೋಣ. ನೋಡಿ ಇದು ಮೆಸ್ಸಿ ಆಗಿದೆ, ಲೈನ್ಸ್ ಎಲ್ಲನೂ ರ್ಯಾಂಡಮಾಗಿ ಹಾಕಿದ್ದಾರೆ. ಸೊ ನಾವು ಕಟ್ಟಾಗಿರುತ್ತೆ, ಇಲ್ಲಿ ಯಾವುದು ಕಟ್ಟಾಗಿದೆಯೋ ಅದನ್ನು ಜಾಯಿನ್ ಮಾಡೋದಕ್ಕೆ ಟ್ರೈ ಮಾಡೋಣ. ನೋಡಿ ಈ ಲೈನು ಇಲ್ಲಿಂದ ಇಲ್ಲಿ ಹೋಗಿದೆ, ಇನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೂ ಔಟ್ ಆಫ್ ಬಾಕ್ಸ್ ಆಗೋದಿಲ್ಲ. ನೋಡಿ ಈ ಲೈನು ಎಕ್ಸ್ಟೆಂಡ್ ಮಾಡಿದ್ರೆ ಇದು ಔಟ್ ಆಫ್ ಬಾಕ್ಸ್ ಆಗೋದಿಲ್ಲ. ನೋಡಿ ಈ ಲೈನು ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಈ ಲೈನ್ ಎಕ್ಸ್ಟೆಂಡ್ ಆಗಲ್ಲ, ಈ ಲೈನ್ ಎಕ್ಸ್ಟೆಂಡ್ ಆದರೂ ಬಾಕ್ಸಿಂದ ಹೊರಗಡೆ ಹೋಗುತ್ತೆ, ಈ ಲೈನ್ ಎಕ್ಸ್ಟೆಂಡ್ ಆದರೂ ಬಾಕ್ಸಿಂದ ಹೊರಗಡೆ ಹೋಗುತ್ತೆ. ಈ ಲೈನ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಇದು ಇಲ್ಲಿಂದ
ಇಲ್ಲಿಗೆ ಬರುತ್ತೆ. ಫಿಲ್ ಆಗಿದೆ, ನಾನು ಫಿಲ್ ಮಾಡಿಬಿಡ್ತೀನಿ. ಈಸಿಯಾಗಿ ಆನ್ಸರ್ ಸಿಗುತ್ತೆ ನಮಗೆ. ಎಕ್ಸ್ಟೆಂಡ್ ಮಾಡಿದ್ಮೇಲೆ ಯಾವ ಆಪ್ಷನ್ ಸಿಗ್ತಾ ಇದೆ ನೋಡಿ, ಹಿಂಗೆ ಫಿಂಗರ್ಸಲ್ಲಿ ಕ್ಲೋಸ್ ಮಾಡಿ ಇಟ್ಕೊಬಿಡಿ. ಡಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾನು ಬರೆದಿರೋ ಥರನೇ. ಸೊ 8th ಮಂತ್ಗೆ ಡಿ ಕರೆಕ್ಟ್ ಆನ್ಸರ್ ಆಯಿತು. ಇವಾಗ 9th ಮಂತ್ ನೋಡೋಣ. ಇದನ್ನು ಅಷ್ಟೇ ಡ್ರಾ ಮಾಡಿಬಿಡ್ಬೇಕು ನೋಡಿ. ಈ ಲೈನ್ ಇಲ್ಲಿ ಕಟ್ಟಾಗಿದೆ, ಜಾಯಿನ್ ಮಾಡ್ತಾ ಇದ್ದೀನಿ, ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ 2 ಲೈನ್ಸು ನೋಡಿ. ಇಲ್ಲಿಂದ ಒಂದು ಲೈನ್ ಕಟ್ಟಾಗಿದೆ, ಆಮೇಲೆ ಮತ್ತೆ ಈ ಲೈನ್ ಇಲ್ಲಿಂದ ಇಲ್ಲಿಗೆ ಬಂದಿದೆ, ನಾವು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಸೊ ಫಿಗರ್ನ ಕಂಪ್ಲೀಟ್ ಮಾಡಿದೆ ನೋಡಿ. ಇಲ್ಲಿ ಮುಚ್ಚಿಟ್ಕೊಬಿಡ್ತಾ ಇದ್ದೀನಿ. ಮುಚ್ಚಿಟ್ಕೊಂಡಾಗ ಹೆಂಗೆ ಕಾಣಿಸ್ತಾ ಇದೆ, ಚಿಕ್ಕ 6 ಬಾಕ್ಸು, ಒಂದು ಸ್ಲ್ಯಾಂಟಿಂಗ್ ಲೈನ್ ಇರಬೇಕು. ಎ ಆಪ್ಷನಲ್ಲೇ ಕಾಣಿಸ್ತಾ ಇದೆ ನೋಡಿ, ನಾನು ಬರೆದಿರೋದು ಹೆಂಗಿದೆಯೋ ಹಾಗೆ ಇದೆ ಎ ಆಪ್ಷನಲ್ಲಿ. ಸೊ ಎ ಆಪ್ಷನ್ನ ತಗೊಂಡೋಗಿ ಇಲ್ಲಿ ಜೋಡಿಸಿದ್ರೆ ಈ ಫಿಗರ್ ಕಂಪ್ಲೀಟ್ ಆಗುತ್ತೆ. 9th ಮಂತ್ಗೆ ಎ ಕರೆಕ್ಟ್ ಆನ್ಸರ್ ಆಯಿತು. ಇನ್ಯಾವುದು ಹಾಕಿದ್ರೂ ಫಿಗರ್ ಕಂಪ್ಲೀಟ್ ಆಗೋದಿಲ್ಲ. 10th ಮಂತು ಅಷ್ಟೇ ಎಲ್ಲ ಕಟ್ಟಾಗಿದೆ ನೋಡಿ. ಈ ಡೈಮಂಡ್ ಶೇಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಈ ಡೈಮಂಡ್ ಶೇಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕಾರ್ನರ್ಸಲ್ಲಿ ಲೈನ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಲೈನ್ ಕಟ್ಟಾಗ್ಬಿಟ್ಟಿದೆ, ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆಯಿತು ಫಿಗರು ನೋಡಿ. ಇಲ್ಲಿ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ. ಕ್ಲೋಸ್ ಮಾಡಿ ಇಟ್ಕೊಂಡಾಗ ಯಾವ ಆಪ್ಷನಲ್ಲಿದೆ ಅಂತ ಹುಡುಕಬೇಕು ನಾವು. ಇಲ್ಲಿ ಕಾಣಿಸ್ತಾ ಇದೆ, ಸಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ ನೋಡಿ. ಝೆಡ್ ಶೇಪು, ಒಂದು ಸ್ಲ್ಯಾಂಟಿಂಗ್ ಲೈನು. ಸಿ ಆಪ್ಷನಲ್ಲಿ ನಾನು ಡ್ರಾ ಮಾಡಿರೋದು ಕಾಣಿಸ್ತಾ ಇದೆ. ಸೊ 10th ಮಂತ್ಗೆ ಸಿನ ತಗೊಂಡೋಗಿ ಇಲ್ಲಿ ಜೋಡಿಸ್ಬಿಟ್ರೆ ನೀಟಾಗಿ ಫಿಗರು ಕಂಪ್ಲೀಟ್ ಆಗೋಗುತ್ತೆ. ಈ ಥರ ನಾವು ಇದನ್ನು ಸಾಲ್ವ್ ಮಾಡಬೇಕು.